ಇದು ಮಾಡಬೇಡಿ ಕೇಳಿ. ಎಷ್ಟನೇ ಎಲ್ಲ ಗೊತ್ತಾಗಿದ್ದ ವಿಚಾರ ಇದ್ರೆ ನಿಮ್ಗೆ ಮನವಿ ಕೊಡಿ, ಜೊತೆ ಮನವಿ ಕೊಟ್ಟಿದ್ದೀವಿ, ಆಲ್ರೆಡಿ ಮನವಿ ಕೊಟ್ಟಿದ್ದೀವಿ, ಹೆಣ್ಮಕ್ಳು ಕೊಟ್ಟಿದ್ದಾರೆ ಮನವಿ. ನಾನು ಆ ವಿಚಾರ ಹೇಳ್ತಾ ಇದ್ದೀನಿ. ಆಯ್ತು, ಇದನ್ನೆಲ್ಲ ಎಲ್ಲರೂ ಕಿತ್ತಾಗ್ಬಿಟ್ಟು ಯಾರೋ NGOಗಳು ನಡೆಸ್ತಾ ಇದ್ದಾರೆ. ಆದ್ರೆ ಹೆಣ್ಮಕ್ಳು ಆರ್ಥಿಕವಾಗಿ ಬೆಳೀಲಿ ಅಂತೇಳಿ ನಾವು ಖುಷಿ ಬಿಟ್ಟು ಊರಲ್ಲಿ ಏನೋ ಹೆಣ್ಮಕ್ಳು ಒಂದೇ ಬರ್ತಾರಪ್ಪ ಏನೋ ಮಾಡ್ತಾವ್ರೆ ಅಂತ. ಆದ್ರೆ ಇವತ್ತು ಎಲ್ಲರೂ ಮನೆಗಳಲ್ಲಿದ್ದಾರೆ, ಎಲ್ಲರೂ ಕಿತ್ತಾಕಿ ಇವತ್ತು ಯಾರ್ಯಾರನ್ನೋ ಹಿಂದೂವನ್ನು ಸೇರಿಸ್ಕೊಂಡು ಇವತ್ತು ಘಟಕಗಳು ನಡೀತಾ ಇದ್ದಾವೆ. ಇಂಥ ಕಣ್ಮುಳೆ ಸಾರಿ ಮೇಡಮ್, ನೀವು ಬರ್ತ್ಡೇ ದಿವಸ ನಾವು ನೋವು ಹೇಳ್ಕೊಳ್ಳೇಬೇಕಾಗ್ತದೆ. ನೀವು ಬರ್ತ್ಡೇ ದಿವಸ ಬಂದಿದ್ದೀರಿ, ಆದ್ರೆ ಹೇಳಲೇಬೇಕಾಗ್ತದೆ. ಆದ್ರೆ ಅಂತ ಕೆಲಸಗಳು ನಡೀತಾ ಇದಾವೆ. ಇವಾಗ ಶ್ರೀಶಕ್ತಿ ಘಟಕ ಒಂದು ಸೇರೋದಕ್ಕೆ ಅವ್ರಿಗೆ ಒಂದು ಇದಿಲ್ಲ. ಅದ್ರ ಮೇಲೇನೆ ಈಗ ಉದ್ಘಾಟನೆ ಮಾಡಿದ್ರು ಪಂಚಾಯತಿ ಅಂತ ಅವ್ರಿಗೆ ಶ್ರೀಶಕ್ತಿ ಭವನ ಅಂತ ಕಟ್ಟಿರೋದು. ಅಲ್ಲಿ ಶ್ರೀಶಕ್ತಿ ಭವನ ಮಾಳಿಗೆಗಳು ಕಟ್ಟಿದ್ದು ಅವರ ಹೆಸರಲ್ಲಿ, ಜಿಲ್ಲಾ ಪಂಚಾಯತಿ ಇದರಿಂದ ಅಲ್ಲಿ ಕಟ್ಟಿರೋದ್ರನ್ನ ಜಿಲ್ಲಾ ಪಂಚಾಯತಿ ಇರೋದು ಏನೋ ಮಾಳಿಗೆಗಳು ಕಟ್ಟಿರೋದ್ರನ್ನ ಪೋಸ್ಟ್ ಆಫೀಸ್ ಕೊಟ್ಬಿಟ್ರು. ಮಳಿಗೆಗಳು ಪೋಸ್ಟ್ ಆಫೀಸ್ ಕೊಟ್ಬಿಟ್ರು. ಈಗ ಶ್ರೀಶಕ್ತಿ ಭವನ ಇರೋದು ಪಂಚಾಯತಿ ನಡೆಸ್ತಾ ಇದೆ. ಅವ್ರು ಬೇರೆ ಭವನ ಇಲ್ಲ, ಅದ್ರ ಮೇಲೆ ಪಂಚಾಯತಿ ಕಟ್ಟೋದು ಅಂತ ಕೂಡ ಈಗ ವ್ಯವಸ್ಥೆ ಆಗ್ತಾ ಇದೆ. ಅದು ದಯಮಾಡಿ ಆ ಹೆಣ್ಮಕ್ಳಿಗೆ ಶ್ರೀಶಕ್ತಿ ಭವನ ಅವ್ರಿಗೆ ಉಳಿಬೇಕು, ಒಂದು ನಿಮ್ಮಲ್ಲಿ ಮನವಿ. ಆಮೇಲೆ ಮತ್ತೆ ಈ ಘಟಕ ಕಸಬರ ಘಟಕ 2 ಅಕೌಂಟ್ ಮಾಡಿದಾರಂತೆ. 2 ಅಕೌಂಟ್ ಅಂದ್ರೆ ಫಸ್ಟ್ ಇದ್ದಿದ್ದೆ ಒಂದು ಅಕೌಂಟ್ ಶ್ರೀಶಕ್ತಿ ಇವರೆಲ್ಲ ಒಕ್ಕೂಟ ಮಾಡ್ಕೊಂಡಾಗ ಒಂದು ಅಕೌಂಟ್ ಇತ್ತು. ಈಗ ಮತ್ತೆ ಅದು 2 ಅಕೌಂಟ್ ಮಾಡಿ ಅದನ್ನ ಭ್ರಷ್ಟಾಚಾರ ಮಾಡಿ ಏನಾದರೂ ಅವ್ಯವಹಾರಗಳು ನಡೀತಾ ಇದ್ದಾವೆ. ಅದನ್ನು ಕೂಡ ತಾವು ಗಮನಿಸಬೇಕು ದಯಮಾಡಿ. ಮೇಡಮ್, ನಾವು ಈಗ ಬೇವನ್ಮರ ಕಾಲೋನಿಯವರು ನಿಮ್ಗೆ ಮನವಿ ಕೊಟ್ಟರು. ಇಷ್ಟು ವರ್ಷ 40 ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಸರ್ಕಾರಿ ತೋಟ ಅನ್ನೋದು ಒಂದು ಬಿಟ್ರೆ ಅಡ್ಡ ನಮಗೆ ಇನ್ಯಾವುದೂ ಇಲ್ಲ. ಇವತ್ತು ಎಲ್ಲ ಅಭಿವೃದ್ಧಿ, ರಸ್ತೆ ಮತ್ತೆ ಸ್ಕೂಲು ಎಲ್ಲ ಅಭಿವೃದ್ಧಿ ಆಗಿದೆ. ಆ ತೋಟವನ್ನು ತೆಗೆದ್ರೆ ಅದು ಆ ಇವರಿಗೆ ಅತ್ಯಂತ ಕೊಡಕ್ ಬರ್ತದೆ ಅಂತ ನಮಗೂ ಗಮನಕ್ಕಿದೆ. ಆದ್ರೆ ಅಲ್ಲಿ ಈಗ ಕ್ಯಾಬಿನೆಟ್ ತೀರ್ಮಾನ ಮಾಡಬೇಕು ಅಂತ ಒಂದು ಕೆಲವು ಅಧಿಕಾರಿಗಳು ಹೇಳ್ತಾರೆ. ಡಿಸಿ ಕೇಳಿದ್ರೆ ಇಲ್ಲಪ್ಪ ಇದು ನಮಗ್ ಕೊಡಕ್ ಬರಲ್ಲ, ನೀವು ಕ್ಯಾಬಿನೆಟ್ ಅಲ್ಲಿ ಹೋರಾಟ ಮಾಡಬೇಕು ಅಂತ ಡಿಸಿ ಹೇಳ್ತಾರೆ. ಆ ಜನನ ಸೇರಿಸಿ ಗ್ರಾಮಲ್ಲಿ ನೋಡಪ್ಪ ಹಿಂಗೆ ಹೋರಾಟ ಇದೆ, ಶಾಸಕರು ಸಪೋರ್ಟ್ ತಗೊಂಡು ಮತ್ತೆ ಪಂಚಾಯತಿ ಸಪೋರ್ಟ್ ತಗೊಂಡು ನಾವು ಹೋರಾಟ ಮಾಡೋಣ, ಶಾಸಕರು ಕೂಡ ನಮ್ಮ ಜೊತೆ ಇಟ್ಕೊಂಡು ನಾವು ಹೋರಾಟ ಮಾಡೋಣ, ಅವ್ರಿಗೆ ಮನವಿ ಕೊಡೋಣ ಅಂತ ನಾವು ಹೇಳ್ತಾ ಇದೀವಿ. ಅದ್ರಲ್ಲಿ ಪುರಾರಿ ರಾಜಕಾರಣಿಗಳು ಆ ಜನನ ಮೀಟಿಂಗ್ ಮಾಡುವಾಗ ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ಕಾಲೇಜು ಕೆಲಸಗಳು ಮಾಡ್ತಾರೆ. 40 ವರ್ಷ ಆಗಿದೆ ಮೇಡಮ್, ಇದೇ ರೀತಿ ರಾಜಕಾರಣಿಗಳು ಮಾಡ್ಕೊಂಡು ಆ ಜನನ ಮೂಲೆ ಗುಂಪು ಮಾಡ್ಬಿಡಿ. ಇವ್ರ ರಾಜಕೀಯದಿಂದನೇ ಹಾಳಾದ ಜನ. ದಯಮಾಡಿ ನೀವು ಅದನ್ನ ಗಮನಿಸಬೇಕು. ನಾವ್ ಏನಾದ್ರೂ ಹೋರಾಟ ಮಾಡ್ಬೇಕಂದ್ರೆ ನಿಮ್ಮ ಸಪೋರ್ಟ್ ತಗೊಂಡೆ ಹೋರಾಟ ಮಾಡ್ಬೇಕು ಅಂತ. ಯಾಕಂದ್ರೆ ಸರ್ಕಾರ ಗಮನ ಸೆಳೆಸಬೇಕು. ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಮೇಡಮ್ ಜೊತೆ ಸೇರ್ಕೊಂಡು ನಾವು ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದೀವಿ. ಒಂದ್ ನಿಮಿಷ ಇರಿ ಸರ್, ನಮ್ಮನ್ನ ಇದು ಮಾಡ್ಬೇಡಿ ಪ್ಲೀಸ್. ಎಷ್ಟನೇ ಎಲ್ಲ ಗೊತ್ತಾಗಿದ್ದ ವಿಚಾರ ಇದ್ರೆ ನಿಮ್ದು ಮನವಿ ಕೊಡಿ, ಜೊತೆ ಮನವಿ ಕೊಟ್ಟಿದ್ದೀವಿ, ಆಲ್ರೆಡಿ ಮನವಿ ಕೊಟ್ಟಿದ್ದೀವಿ, ಹೆಣ್ಮಕ್ಳು ಕೊಟ್ಟಿದ್ದಾರೆ ಮನವಿ. ನಾನು ಆ ವಿಚಾರ ಹೇಳ್ತಾ ಇದ್ದೀನಿ. ಆಯ್ತು, ಬೀದಿ ಬದಿ ವ್ಯಾಪಾರಿಗಳು ಮಾಳಿಗೆ ಅವಿಶ್ವಾಸ ಕೊಟ್ಬಿಟ್ರೆ ತುಂಬಾ ಇದು ಬರ್ತಡೇಗೆ ಅದಕ್ಕ ಮಾನ್ಯತೆ ತಗೊಳ್ರಿ ಮೇಡಮ್ ನಿಂದ. ಮೇಡಮ್, ಅದು ಬೀದಿ ಬದಿ ವ್ಯಾಪಾರಿಗಳು ಸೈಟ್ಗಳಕ್ಕೊಂದು ಅನುಮೋದನೆ ಕೊಡ್ರಿ ಮೇಡಮ್. ಮಾಡೇ ಕೊಡ್ತೀರಿ ಅನ್ಬಿಟ್ಟು ನೀವು ಕೊಟ್ರೆ ಸಹಕಾರ ಕೊಟ್ರೆ ಹಾಗೆ ಆಗುತ್ತೆ ಮೇಡಮ್. ಬೀದಿ ಬದಿ ವ್ಯಾಪಾರಿಗಳದ್ದು ಒಂದು ಮಾಳಿಗೆಗಳು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ದಯಮಾಡಿ ಆದಷ್ಟು ಬೇಗ ಅದನ್ನು ಮಾಡಿಸೋದಕ್ಕೆ ನೀವು ಶಿಫಾರಸ್ ಮಾಡಬೇಕು ಒಂದು. ಆಮೇಲೆ ಹೆಣ್ಮಕ್ಳದ್ದು ಕೂಡ ಈ ಸಮಸ್ಯೆಗಳಿದಾವೆ, ಹೆಣ್ಮಕ್ಳೇ ಮಾತಾಡ್ತಾರೆ ಈಗ. ಆಮೇಲೆ ನಾವು ಬಹಳ ದಿನಗಳಿಂದ ಈ ಮೀಸಲು ಕ್ಷೇತ್ರದಲ್ಲಿ ನಾವು ಬಹಳ ಭರವಸೆ ಇಟ್ಕೊಂಡಿದ್ವಿ ಮೇಡಮ್. ಈ ದಲಿತರು ಅನ್ನೋದನ್ನ ಇನ್ನೂ ಪರಿಸ್ಥಿತಿಗೆ ಹೋಗ್ಲಿಲ್ಲ. ಈಗ ಹೇಳ್ತಾರೆ, ಯಾರಾದ್ರೂ ಮೇಲ್ವರ್ಗರು ಪಂಚಾಯತಿ ಸದಸ್ಯರು ನಮ್ಮ ಜೊತೆ ಇದ್ರೆ ಅವ್ರು ಹೇಳ್ತಾರೆ, ಅವ್ನು ಎಷ್ಟು ಬೇಕೋ ಅಷ್ಟು ಕಿತ್ತಪ್ಪ, ಜಾಸ್ತಿ ಬೆಳೆಸ್ಬೇಡ, ನಾವು ಹಂಗೆ ಇಕ್ಕಿದ್ವಿ. ನಮ್ಮ ಭರವಸೆಗಳು ಭಾಷಣ ಅಲ್ಲ ಸ್ವಾಮಿ, ನಮ್ಮ ನೋವುಗಳು ಹೇಳಕ್ಕೆ ಅವಕಾಶ ಕೊಡಿ ಪ್ಲೀಸ್. ನಾವು ಶಾಸಕರ ಹತ್ರ ಬಿಟ್ರೆ ನೀವು ಬಗೆಹರಿಸ್ತೀರಾ ಹೇಳಿ, ನಾನು ಬಿಟ್ಬಿಡ್ತೀನಿ. ನೀವು ಬಗೆಹರಿಸ್ತೀರಾ ನಮ್ಮ ನೋವುಗಳನ್ನ ಬಿಟ್ಬಿಡ್ತೀನಿ ಹೇಳಿ. ನಾನು ಹೇಳ್ತಾ ಇದ್ದೀನಿ ಮೇಡಮ್ಗೆ, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾನೇನು ಬೇರೆ ಏನಾದ್ರು ಮಾತಾಡ್ತಾ ಇದ್ದೀನ? ಇರೋ ವಿಚಾರ ಹೇಳ್ತಾ ಇದ್ದೀನಿ. ಈ ರೀತಿ ಭರವಸೆಗಳು ನೋಡಿ ಪಂಚಾಯತಿ ಅಧ್ಯಕ್ಷರುಗಳಲ್ಲಿ ಈ ಮನವರಿಕೆ ಇದೆ ಮೇಡಮ್. ಯಾವನು ಹೊಸ ಬಿಟ್ರೆ ತೋಟಕ್ಕೆ ಗೌಡ ಹಸು ಬಿಡೋದು, ನಮ್ಮ ಜಾತಿನ ಬೈತಾರೆ. ಇನ್ಯಾರು ನಿಮ್ಮಂತವ್ರನ್ನ ಕರೆಸ್ತಾರೆ, ಕಾರ್ಯಕ್ರಮ ಮಾಡ್ತಾರೆ. ಏನೋ ಅಂತ ಒಂದು ಕೀಳಿ ಜಾತಿ ಒಂದು ಕಾರ್ಯಕ್ರಮ ಮಾಡ್ತೀಯಾ ಅಂತಾರೆ. ಇವೆಲ್ಲ ನಮ್ಮ ಕಣ್ಣು ಮುಂದೆ ನಡೆದಿರೋದು. ನಮಗೆ ಇನ್ನೂ ಕೂಡ 78 ವರ್ಷ ಆಗಿದೆ ಸ್ವತಂತ್ರ ಬಂದು, ಈಗಲೂ ಕೂಡ ನಮ್ಗೆ ಇನ್ನೂ ಹೋಗಿಲ್ಲ.
ಮೀಸಲು ಕ್ಷೇತ್ರ ಇದು. ನಾವು ಯಾರನ್ನ ಟಾರ್ಗೆಟ್ ಮಾಡೋದು? ಎಂತ ನೋವುಗಳು ನಮಗೆ, ಎಂತ ನೋವುಗಳು ಈ ಊರಲ್ಲಿ. ದಯಮಾಡಿ ಇಷ್ಟೇ ನಾನು ಹೇಳ್ತಾ ಇದ್ದೀನಿ, ಗಮನಕ್ಕೆ ತಂದಿದ್ದೀನಿ, ಪರ್ಸನಲ್ ಆಗಿ ತಂದಿದ್ದೀನಿ. ನೀವು ಮಾತಾಡಿ, ನಾನು ಇದನ್ನ ಇಷ್ಟೇಳಿ, ನಾನು ಇನ್ನೂ ಹೆಚ್ಚು ಮಾತಾಡಿದ್ರೆ ಇಷ್ಟೇಳಿ ನಾನು ಮಾತುಗಳು ಮುಗಿಸ್ತೀನಿ. ದಯಮಾಡಿ ನೀವು ಇದನ್ನ ಪರ್ಸನಲ್ ಆಗಿ ತಗೊಂಡು ನಾವು ಬೇಕಾದ್ರೆ ನೀವು ಎಲ್ಲಾದ್ರೂ ಬೇರೆ ಕಡೆ ಕೊಟ್ಟು ಆಹ್ವಾನ ಕೊಟ್ಟು ಕೂಡ ಬಂದು ನಾವು ನಮ್ಮ ನೋವು ಹೇಳ್ಕೊಂತೀವಿ. ದಯಮಾಡಿ ನಮ್ಗೆ ಅವಕಾಶ ಕೊಡಿ ಮೇಡಮ್ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಧನ್ಯವಾದ. ನಾವು ನೋಡಿ ಮಾಡ್ತೀವಿ. ನನ್ನ ಗಮನದಲ್ಲಿ ಬೇವಿನ ಕಾಲೋನಿ ನಿಮ್ದು ಮೇಡಮ್ ಗಮನಕ್ಕೆ ಇದೆಲ್ಲ ಇಡೀ ಮಾದರಿ ಕ್ಷೇತ್ರದಲ್ಲಿ ಬೇವಿನ ಮರ ಕಾಲೋನಿ ಅಂತೂ ನಾನು 2008ರಲ್ಲಿ ಮಾತ್ರ ಬಂದಿದ್ದು. ಸೊ ನಾನು ಹೇಳ್ತೀನಿ ಅದ್ರ ಬಗ್ಗೆ ನಾನು ಇದೆ, ಅದನ್ನ ನೋಡಿ ಯಾವತ್ತೂ ಖಾಲಿ ಮಾಡಿಸಲ್ಲ. ಗೌರ್ಮೆಂಟ್ ಜಾಗದಲ್ಲಿ ಯಾರ್ಯಾರು ಇದ್ದೀರೋ 40 ವರ್ಷದಿಂದ ಅದು ಅವ್ರದ್ದೇ ಜಾಗ. ಅಕಸ್ಮಾತ್ ಆ ಥರ ಖಾಲಿ ಮಾಡಬೇಕು ಅಂದ್ರೂ ಅದನ್ನು ನಾವು ಏನದು ಇನ್ನೊಂದು ಆಲ್ಟರ್ನೇಟ್ ಕೊಟ್ಟೇ ನಾವು ಮಾಡಿಸೋದು, ಅದಂತೂ ಆಗಲ್ಲ. ಬಟ್ ಇಲ್ಲ ಆಲ್ಟರ್ನೇಟಿವ್ ಬೇಡ. ಬಟ್ ಅದನ್ನ ನಿಮಗೆ ಯಾವಾಗಲೂ ಇರುತ್ತೆ. ಹೆಣ್ಮಕ್ಳಿಗೆ ಹೇಳಿದ್ದೀನಿ, ನೀವು ಇರೋ ಜಾಗ ಯಾವತ್ತೂ ನಿಮ್ಮದೇ ಅದು, ಅದನ್ನು ನೀವು ಖಾಲಿ ಮಾಡೋದೇನು ಬೇಕಾಗಿಲ್ಲ. ಅದನ್ನ ಹೋರಾಟ ನಾವು ಮುಂದೆ ಮಾಡೋಣ ಬೇಕಾರೆ. ಅದನ್ನ ಖಂಡಿತ ತಗೊಳ್ತೀನಿ. ಸರ್ಕಾರಿ ಭೂಮಿ ಅಂತ ಮಾಡಿಸ್ಕೊಟ್ರೆ ನಿಮ್ಮ ಪೀರಿಯಡ್ ಅಲ್ಲಿ 200 ಕುಟುಂಬ ಇದಾವೆ ಮೇಡಮ್, 200 ಕುಟುಂಬ ಇದಾವೆ. 40 ವರ್ಷದಿಂದ ಇದ್ದೀವಿ. ಅದು ಯಾವತ್ತಿದ್ರು ನಿಮ್ದೆ, ಅದು ಯಾವತ್ತಿದ್ರು ನೀವು ಅದನ್ನ ನಮಗೆ ಮಾಡ್ಕೊಡ್ಬೇಕು ಮೇಡಮ್. ಮರ ಕಾಲೋನಿ ನನಗೆ 2008 ಗಮನ ಇದೆ. ಈಗ ನಾನೇ ಬಂದಿದ್ದೀನಿ, ಅದು ಖಂಡಿತ ನನಗೆ ಇದೆ. ಮೇಡಮ್ ನಾವೇನಿಲ್ಲ ನಿಮ್ಮ ಸಪೋರ್ಟ್ ತಗೊಂಡು ನಾವಲ್ದು ಸರ್ಕಾರಕ್ಕೆ ಒಂದು ಮನವಿ ಕೊಡೋದು, ಪ್ರತಿಭಟನೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಅದಕ್ಕೆ ಬೇರೆ ಬೇರೆ ರೀತಿಯಲ್ಲೇ ನಮ್ಮನ್ನ ಕಾಲಿಗೆ ಹೇಳೋ ಕೆಲಸಗಳು ಮಾಡ್ತಾರೆ ಈ ಪುಡಾರಿ ರಾಜಕಾರಣಿ. ದಯಮಾಡಿ ಅವ್ರು ಸ್ವಲ್ಪ ಹೇಳ್ಬೇಕು ಅವ್ರು. ನಮ್ಮನ್ನ ಬೇರೆ ರೀತಿ ನಾವು ಏನಾದ್ರು ಜನ ವಿರೋಧಿ ಏನಾದ್ರು ಮಾಡಿದ್ರೆ ಹೇಳಿ, ಅವರು ನಮ್ಮ ತಿಳುವಳಿಕೆ ಹೇಳಿ, ನೋಡಪ್ಪ ನೀನ್ ಮಾಡೋ ಸರಿ ಇಲ್ಲ ಅಂತ. ಅದ್ ಬಿಟ್ಬಿಟ್ಟು ನಮ್ಮನ್ನ ಸೈಡ್ ಲೈನ್ ಮಾಡೋ ಅಂತ ಇದು ಏನು ಸೈಡ್ ಲೈನ್ ಎಲ್ಲೂ ಮಾಡಲ್ಲ, ಸೈಡ್ ಲೈನ್ ಮಾಡೋ ಅಂತ ಕೆಲಸಗಳು ಮಾಡ್ತಾರೆ.